ಕನಾಟ್ ಪ್ಲೇಸ್ನಲ್ಲಿ ರಾತ್ರಿ 9 ಗಂಟೆ ಸುಮಾರಿಗೆ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿದ್ದಾರೆ ವ್ಯಾಪಾರಿಗಳು. 9 ಗಂಟೆ ಅಷ್ಟೊತ್ತಿಗೆ ಅಲ್ಲೆಲ್ಲ ಚಟುವಟಿಕೆಗಳು ಬಂದ್ ಆಗೋಗಿದೆ. ಯಾಕಂದ್ರೆ ನಾವು ನಿನ್ನೆ ಇಷ್ಟೊತ್ತಲ್ಲಿ ನೋಡ್ತಾ ಇದ್ವಿ, ನಿನ್ನೆ 9 ಗಂಟೆ ನಂತರದಲ್ಲಿ ಹಿಂಸಾಚಾರ ಸೃಷ್ಟಿಯಾಗೋಗಿತ್ತು. ಅಲ್ಲಿ ಇದ್ದಕ್ಕಿದ್ದ ಹಾಗೆ ವಿದ್ಯಾರ್ಥಿಗಳು ಮತ್ತೆ ಪೊಲೀಸರ ನಡುವೆ ಮತ್ತೆ ಸಂಘರ್ಷ ಏರ್ಪಟ್ಟಿತ್ತು. ಒಂದ್ ಕಡೆ ಈ ಕಡೆಯಿಂದ ಪೊಲೀಸರ ಮೇಲೆ ಕಲ್ಲು ತೂರಾಟ, ಅನಿವಾರ್ಯವಾಗಿ ಮತ್ತೊಂದ್ ಕಡೆ ಪೊಲೀಸರು ಲಾಠಿ ಕೈಗೆತ್ತಿಕೊಳ್ಳುವಂತಹ ಪರಿಸ್ಥಿತಿ, ಇದೆಲ್ಲವೂ ಕೂಡ ನಿರ್ಮಾಣ ಆಯಿತು. ನಿನ್ನೆ ಕೂಡ ಈ ಕನಾಟ್ ಪ್ಲೇಸ್ ನಲ್ಲಿ ಇದೇ ಕಾರಣಕ್ಕಾಗಿ ಇಂಟರ್ನೆಟ್ ಬಂದ್ ಮಾಡಿದ್ರು ಪೊಲೀಸರು. ಮತ್ತೆ ಲಾಠಿ ಪ್ರಹಾರ ಮಾಡಬೇಕಾಯ್ತು. ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸರು ಅಲ್ಲಿ ಜಮಾಯಿಸಬೇಕಾಯ್ತು. ಪರಿಸ್ಥಿತಿ ನಿಯಂತ್ರಿಸೋದು ಹರಸಾಹಸ ಆಗೋಗಿತ್ತು. ಇವತ್ತು 9 ಗಂಟೆ ಅಷ್ಟೊತ್ತಿಗೆ ಎಲ್ಲ ಬಂದ್ ಆಗೋಗಿದೆ. ಸಾಕಷ್ಟು ಟ್ರಾಫಿಕ್ ಜನಸಂಚಾರ ಇರುವಂತ ಸ್ಥಳ ಅದು. ಆದರೆ ನಿನ್ನೆ ಇಲ್ಲೇ ದೊಡ್ಡ ಹಿಂಸಾಚಾರ ಸೃಷ್ಟಿಯಾಗೋಗಿತ್ತು. ಇವತ್ತು 9 ಗಂಟೆ ಅಷ್ಟೊತ್ತಿಗೆ ಎಲ್ಲ ಬಂದಾಗಿದೆ. ಅಂಗಡಿ ಮುಂಗಟ್ಟುಗಳೆಲ್ಲ ಸಾಮಾನ್ಯವಾಗಿ 11-12 ಗಂಟೆವರೆಗೆ ಇರ್ತಾ ಇದ್ದಂಥ ಸ್ಥಳಗಳಲ್ಲಿ ಈಗ 9 ಗಂಟೆಗೆ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ದಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಆಗಿರೋದನ್ನು ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಅದಕ್ಕಿಂತ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಪ್ರತಿಭಟನಾಕಾರರು ಕೂಡ ಇದ್ದಾರೆ. ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಇವತ್ತು ಕೈಗೊಂಡಿರೋದು. ಸೊ ನೋಡಿ, ಇದೆಲ್ಲ ಅಂಗಡಿ ಮುಂಗಟ್ಟುಗಳು ಬಂದಾಗಿರೋದು. ಆ ಕನಾಟ್ ಪ್ಲೇಸ್ ಇದೆಯಲ್ಲ, ಆ ಸ್ಥಳದಲ್ಲಿ ಇಷ್ಟೊತ್ತಿಗೆಲ್ಲ ಇನ್ನೂ ಚಟುವಟಿಕೆಗಳು ಇರ್ತಾ ಇತ್ತು. ಅಲ್ಲಿ ಜನರ ಓಡಾಟ ಇರ್ತಾ ಇತ್ತು, ಅಂಗಡಿ ಮುಂಗಟ್ಟುಗಳು ತೆರೆದಿರ್ತಾ ಇತ್ತು. ಆದರೆ ಈಗ ಪ್ರತಿಭಟನೆಯ ಬಿಸಿ. ನಿನ್ನೆ ಇದ್ದಕ್ಕಿದ್ದ ಹಾಗೆ ಒಂದು ಕ್ಷಣ ಸಾಕು ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗೋದಕ್ಕೆ. ಆಮೇಲೆ ಪರಿಸ್ಥಿತಿ ನಿಭಾಯಿಸೋದು ಬಹಳ ಕಷ್ಟ ಆಗೋಗುತ್ತೆ. ನಿನ್ನೆ ಆಗಿದ್ದು ಅಂಥದ್ದೇ ಪರಿಸ್ಥಿತಿ. ಆ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಗಾಯಗಳಾಯಿತು. ಮತ್ತೊಂದು ಕಡೆ ಕಲ್ಲು ತೂರಾಟ ಶುರುವಾಯಿತು. ಪೊಲೀಸರು ಮತ್ತೆ ಲಾಠಿಗಳನ್ನು ಕೈಗೆತ್ತಿಕೊಳ್ಬೇಕಾಯಿತು. ಒಂದು ರೀತಿ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ಸಂಘರ್ಷದ ಪರಿಸ್ಥಿತಿ ಏರ್ಪಟ್ಟಿತ್ತು. ಇವತ್ತು 9 ಗಂಟೆ ಅಷ್ಟೊತ್ತಿಗೆ ಪರಿಸ್ಥಿತಿಯನ್ನು ನಿಭಾಯಿಸುವ ನಿಟ್ಟಿನಲ್ಲಿ ಅಲ್ಲಿ ಅಂಗಡಿ ಮುಂಗಟ್ಟುಗಳೆಲ್ಲ ಬಂದಾಗಿದೆ.